ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿದ ದೂರುದಾರ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ದೂರುದಾರನ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ. ಸದ್ಯ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ದೂರುದಾರ ಆಗಮಿಸಿದ್ದಾನೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ದೂರುದಾರನ ವಿಚಾರಣೆಯನ್ನ 3ನೇ ದಿನ ಮುಂದುವರಿಸಲಾಗ್ತಾ ಇದೆ. ಮೊನ್ನೆ 8 ತಾಸುಗಳ ಕಾಲ, ನಿನ್ನೆ 6 ತಾಸುಗಳ ಕಾಲ, ಟೋಟಲ್ ಆಗಿ ಒಂದು 15 ತಾಸುಗಳ ಕಾಲ ವಿಚಾರಣೆಯನ್ನ ಮಾಡಿದ್ದಾರೆ. ಇವತ್ತು ಮತ್ತೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇವತ್ತಿನ ವಿಚಾರಣೆ ಯಾವುದ್ರ ಬಗ್ಗೆ, ಹೇಗಿರತ್ತೆ, ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ, ಆ ಪ್ರಶ್ನೆಗಳಿಗೆ ಆತ ಯಾವ ಥರದ್ದು ಉತ್ತರಿಸಿದ್ದಾನೆ, ಈ 15 ತಾಸುಗಳ ವಿಚಾರಣೆಯಲ್ಲಿ ಯಾವೆಲ್ಲ ವಿಚಾರವನ್ನ ಆತ ಹೇಳಿದ್ದಾನೆ ಮತ್ತು ಎಸ್ಐಟಿ ಅಧಿಕಾರಿಗಳು ಕೇಳಿದಂತೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಆತ ಉತ್ತರ ಕೊಟ್ಟಿದ್ದಾನ, ಸಮಂಜಸವಾದಂಥ ಉತ್ತರವನ್ನ ಕೊಟ್ಟಿದ್ದಾನ, ಆತ ಕೊಟ್ಟಿರುವಂಥ ಉತ್ತರದಲ್ಲಿ ಏನಾದರೂ ಗೊಂದಲಗಳಿದೆಯಾ ಅಥವಾ ಯಾವುದಾದ್ರೂ ಒತ್ತಡಗಳಿದೆಯಾ, ಸತ್ಯಾನುಸತ್ಯತೆ ಪ್ರಾಮಾಣಿಕತೆ ಎಷ್ಟು ಮಟ್ಟಿಗಿದೆ, ಇದೆಲ್ಲವನ್ನ ಕೂಡ ಪೊಲೀಸರು ತನಿಖೆನ ಮಾಡಬೇಕಾಗತ್ತೆ. ಎಸ್ಐಟಿ ಅಧಿಕಾರಿಗಳು ಈ ತನಿಖೆಯನ್ನ ಮಾಡ್ತಾ ಇರೋದು ಇದೀಗ ಮತ್ತೆ ತನಿಖೆನ ಪ್ರಾರಂಭಿಸಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ದೂರುದಾರ ಆಗಮಿಸಿದ್ದಾನೆ. ಸದ್ಯಕ್ಕೆ ಈಗ ವಿಚಾರಣೆಯನ್ನು ಪ್ರಾರಂಭಿಸಿದ್ದಾರೆ. ಇವತ್ತು ಕಂಪ್ಲೀಟ್ ಆಗಿ ಫುಲ್ ವಿಚಾರಣೆಯನ್ನೇ ಮಾಡ್ತಾರೋ ಅಥವಾ ಸ್ಥಳ ಮಹಾಜರಿಗೆ ಏನಾದರೂ ಕರ್ಕೊಂಡು ಹೋಗ್ತಾರೋ ಅನ್ನೋದೊಂದು ಪ್ರಶ್ನೆ ಕೂಡ ಇದೆ. ಮತ್ತು ಆತ ಎಲ್ಲ ಪ್ರಶ್ನೆಗಳಿಗೂ ಹೇಗೆ ಉತ್ತರಿಸ್ತಾ ಇದ್ದಾನೆ ಅನ್ನೋದು ಕೂಡ ಇಲ್ಲಿ ತುಂಬಾನೇ ಮುಖ್ಯ ಆಗತ್ತೆ. ಕೆಲವು ಪ್ರಕರಣಗಳಲ್ಲಿ ಎಸ್ಐಟಿ ಕೇಳುವಂಥ ಪ್ರಶ್ನೆಗಳಿಗೆ ಹಾರಿಕೆ ಉತ್ತರ ಕೊಡೋದು, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಉತ್ತರ ಕೊಡುವಂಥದ್ದು, ಅಥವಾ ಎಲ್ಲ ಮರ್ತೋಗಿದೆ ಅಂತ ಹೇಳೋದು, ಅಥವಾ ನನಗೆ ನೆನಪಿಲ್ಲ ಅಂತ ಹೇಳೋದು, ಈ ಥರದ್ದೆಲ್ಲ ಉತ್ತರಗಳನ್ನು ಕೊಡ್ತಾ ಇರ್ತಾರೆ. ಈತ ಇಲ್ಲಿ ಯಾವ ಥರ ಉತ್ತರವನ್ನು ಕೊಟ್ಟಿದ್ದಾನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇದು 1995ರಿಂದ 2014 ಕೇಸ್ ಅಂತ ಅಂದಾಗ ಕೆಲವು ವರ್ಷಗಳೇ ಕಳೆದು ಹೋಗಿದೆ. ಅವುಗಳನ್ನು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ. ಎಸ್ಐಟಿ ಕೇಳುವಂಥ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡಬೇಕಾಗತ್ತೆ. ಅದು ಕೆಲವು ಮರ್ತೋಗಿರ್ಬೋದು, ಕೆಲವೊಂದು ನೆನಪಿಸ್ಕೊಳ್ಳೋದಕ್ಕೆ ಸಮಯ ಬೇಕಾಗಿರ್ಬೋದು, ಅಥವಾ ಕೆಲವೊಂದು ಪ್ರಕರಣಗಳ ಬಗ್ಗೆ, ಕೆಲವೊಂದು ವಿಚಾರದ ಬಗ್ಗೆ ಆತ ಹೇಳೋದಕ್ಕೆ ಹಿಂಜರಿಕೆ ಮಾಡ್ಕೊಳ್ಬಹುದು. ನಾನು ಕೋರ್ಟ್